ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ದೋಸೆಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಯಾವ ಅಳತೆಯಲ್ಲಿ ನಾನು ಮೆಂತ್ಯ ಮತ್ತು ಅಕ್ಕಿಯನ್ನು ಹಾಕ್ಕೊಂಡಿದ್ದೆ ಅನ್ನೋದನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಬೇಕು. ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಸಾಫ್ಟಾಗಿ ರುಚಿಯಾಗಿ ಆರೋಗ್ಯಕರವಾದಂಥ ಮೆಂತ್ಯ ದೋಸೆಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು, ಅಂದರೆ ಗ್ಲಾಸಲ್ಲಾದರೆ ಅರ್ಧ ಗ್ಲಾಸ್ ಆಗುವಷ್ಟು ಮೆಂತ್ಯವನ್ನು ತೊಗೊಂಡಿದ್ದೆ. ಅದನ್ನು ಒಂದು 4 ಗಂಟೆ ಮೊದಲು ಅದನ್ನು ನೆನೆಸಿಟ್ಕೊಳ್ಬೇಕು. ಅರ್ಧ ಗ್ಲಾಸ್ ಆಗೋಷ್ಟು ಮೆಂತ್ಯ ಇದೆ ಇದೀಗ ಆಲ್ರೆಡಿ ನೆನೆದು ರೆಡಿಯಾಗಿದೆ. ಈಗ ರುಬ್ಕೊಳ್ಳಿಕ್ಕೆ ತಯಾರು ಮಾಡ್ಕೊಳ್ತಾ ಇರೋದು. ಅಕ್ಕಿ ಕೂಡ 4 ಗ್ಲಾಸ್ ಹಾಕಿದ್ದೆ. ಅರ್ಧ ಗ್ಲಾಸ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡ್ರೆ 4 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ, ದೋಸೆ ಅಕ್ಕಿಯನ್ನು ತೊಗೊಂಡಿರೋದು. ಇವೆರಡನ್ನು ಮೊದಲು ಒಂದು 4 ಗಂಟೆ ಮೊದಲು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ಇದನ್ನು ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದು. ಅರ್ಧ ತೆಂಗಿನಕಾಯಿ ಇದೆ ಇಲ್ಲಿ. ಹಾಗೆ ಈ ಕಡೆ ಒಂದು ಅರ್ಧ ಬೌಲ್ ಆಗುವಷ್ಟು ಮಂಡಕ್ಕಿಯನ್ನು ಕೂಡ ನೆನೆಸಿಟ್ಕೊಂಡಿದ್ದೆ. ಮಂಡಕ್ಕಿಯನ್ನು ರುಬ್ಬಲಿಕ್ಕೆ ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೆ ಸಾಕು. ಅಕ್ಕಿ ಮತ್ತು ಮೆಂತ್ಯನ ಒಂದು 4 ಗಂಟೆ ಮೊದಲು ನೆನೆಸ್ಕೊಳ್ಬೇಕು. ಈಗ ಮೆಂತ್ಯ ಮತ್ತು ಮಂಡಕ್ಕಿ ತೆಂಗಿನಕಾಯಿ ತುರಿಯನ್ನು ಫಸ್ಟಿಗೆ ರುಬ್ಕೊಳ್ತೇನೆ. 3 ಒಟ್ಟಿಗೆ ಹಾಕಿಬಿಟ್ಟು ಇವು 3 ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಅಕ್ಕಿಯನ್ನು ಆನಂತರ ರುಬ್ಕೊಳ್ಳೋಣ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನೇ ನಾನು ಶೇರ್ ಮಾಡ್ತಾ ಇರೋದು. ಈಗ ಮೆಂತ್ಯ ಮತ್ತು ಮಂಡಕ್ಕಿ ತೆಂಗಿನಕಾಯಿ ತುರಿಯನ್ನು ಈಗ ರುಬ್ಕೊಳ್ತೇನೆ ನಾನು. ತುಂಬಾ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಹೇಳೋದಂತಂದರೆ ಮೆಂತ್ಯನ ನಾವು ದಿನಾಲೂ ಯಾವುದಾದ್ರು ಒಂದು ರೂಪದಲ್ಲಿ ತಿನ್ನಬೇಕು. ಒಂದು ಅಡುಗೆಗೆಲ್ಲ ಹುರಿದು ನಾವು ಹಾಕ್ಕೊಳ್ತೀವಿ, ಅಥವಾ ಈ ರೀತಿ ದೋಸೆನೂ ಮಾಡ್ಕೊಳ್ಬೋದು, ಅಥವಾ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಬೆಳಗಿನ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಆಗುವಷ್ಟು ಪೌಡ್ರ್ ಹಾಕ್ಕೊಂಡು ಕುಡಿಯೋದ್ರಿಂದನೂ ಶುಗರ್ ಇರುವವರಿಗೆ ತುಂಬ ಒಳ್ಳೆಯದು. ಹಾಗೆ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಅದನ್ನು ಅದೇ ನೀರನ್ನು ಸಮೇತವಾಗಿ ಅದನ್ನು ಸೇವಿಸೋದ್ರಿಂದನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ತಿನ್ನೋದ್ರಿಂದ ಶುಗರ್ ಲೆವೆಲು ಕಡಿಮೆ ಅನಿಸುತ್ತೆ ಮತ್ತು ನಮ್ಮ ಮೂಳೆಯ ಸತುವಿಗೆ ತುಂಬ ಒಳ್ಳೆಯ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಇದನ್ನು. ಈಗ ಮೆಂತ್ಯವನ್ನು ರುಬ್ಬಿದ್ದಾಗಿದೆ. ಅಕ್ಕಿಯನ್ನು ಈಗ ರುಬ್ಕೊಂಡಿದ್ದೆ ನೋಡಿ. ಇದನ್ನು ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು. ಅಕ್ಕಿಯನ್ನು ನೈಸಾಗಿ ರುಬ್ಕೊಳ್ಬಾರ್ದು. ಮೆಂತ್ಯವನ್ನು ನೈಸಾಗಿ ರುಬ್ಕೊಂಡು ಅಕ್ಕಿಯನ್ನು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ಇದನ್ನು ರುಬ್ಕೊಂಡು 2 ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿದ್ದೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಶುಗರ್ ಇರುವವರಿಗೆ ಇತ್ತಂದರೆ ಇದಕ್ಕೆ ಬೆಲ್ಲ ಹಾಕಬಾರ್ದು, ಹಾಗೇ ಮಾಡಿಕೊಡ್ಬೇಕು. ಒಂದು ವೇಳೆ ನಿಮಗೆ ಬೆಲ್ಲ ಬೇಕನ್ನಿಸಿದರೆ ಬೆಲ್ಲ ಹಾಕಿ ಮಾಡ್ಕೊಳ್ಬೋದು, ಇಲ್ಲ ಬೆಲ್ಲ ಬೇಡ ಅನಿಸಿದರೆ ಹಾಗೆ ಮಾಡಿ ಚಟ್ನಿ ಜೊತೆನೂ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ಈಗ ನಾನು 2 ಥರದ ದೋಸೆಯನ್ನು ಮಾಡ್ಕೊಳ್ತೇನೆ. ಈಗ ಒಂದಕ್ಕೆ ಬೆಲ್ಲ ಹಾಕಿಡ್ತೇನೆ, ಇನ್ನೊಂದಕ್ಕೆ ಬೆಲ್ಲ ಹಾಕಲ್ಲ, ಹಾಗೇ ಮಾಡ್ಕೊಳ್ತಾ ಇರೋದು. ಸ್ವಲ್ಪವನ್ನು ನಾನು ಬೇರೆ ಒಂದು ಪಾತ್ರೆಗೆ ಎತ್ತಿಟ್ಟಿದ್ದೆ. ಇದಕ್ಕೆ ಬೆಲ್ಲ ಹಾಕಲ್ಲ. ಈ ಕಡೆಗೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ರಾತ್ರಿನೇ ಓವರ್ನೈಟ್ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಬೆಲ್ಲ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. ಈಗ ಒಂದಕ್ಕೆ ಬೆಲ್ಲ ಹಾಕಲಿಲ್ಲ ನಾನು. ಇದನ್ನು ಮುಚ್ಚಿಬಿಟ್ಟು ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನು ಉಪ್ಪು ಕೂಡ ಹಾಕಲಿಲ್ಲ ನಾನು, ಬೆಳಿಗ್ಗೆ ಉಪ್ಪನ್ನು ಹಾಕ್ತೇನೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಈಗ ಬೆಳಗಿನ ಟೈಮಲ್ಲಿ ನೋಡೋದಂತಂದರೆ ಇದನ್ನು ಚೆನ್ನಾಗಿ ಹಿಟ್ಟು ಎಷ್ಟು ಹುದುಗಿ ಬಂದಿದೆ ನೋಡಿ. ಅರ್ಧ ಪಾತ್ರೆ ಇತ್ತು, ಈಗ 3/4 ಪಾತ್ರೆ ಆಗುವಷ್ಟು ಬಂದಿದೆ ಇದು. ಬೆಲ್ಲನೂ ಕೂಡ ಚೆನ್ನಾಗಿ ಕರಗಿದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀವು ಸಪ್ಪೆ ಆಗಿನೂ ಮಾಡ್ಕೊಳ್ಬೋದು, ಬೆಲ್ಲನೇ ಬೇಕನ್ನಿಸಿದ್ರಷ್ಟೇ ಹಾಕ್ಕೊಳ್ಬೋದು. ಒಂದು ವೇಳೆ ಬೆಲ್ಲ ಬೇಡ ಅಂದ್ರೂ ಈ ದೋಸೆನ ಮಾಡ್ಕೊಳ್ಬೋದು. ತುಂಬಾ ಕೈ ಅನಿಸಲ್ಲ. ಚಟ್ನಿ ಜೊತೆನೂ ಇದನ್ನು ಸರ್ವ್ ಮಾಡ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ ನಾನು. ನಾವು ಉದ್ದಿನ ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ಮಾಡ್ಕೊಳ್ತೀವಲ್ಲ ಅದೇ ಹಿಟ್ಟಿನ ಹದದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ. ಈಗ ಕಲಸಿ ಇದನ್ನು ರೆಡಿ ಮಾಡ್ಕೊಂಡಿದ್ದೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ. ಈಗ ತವಾನು ಚೆನ್ನಾಗೇ ಕಾದಿದೆ. ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುವಂಥ ದೋಸೆನೂ ರೆಡಿ ಆಗ್ತಾಯಿದೆ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೆ. ತುಪ್ಪ ಬೆಣ್ಣೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದಕ್ಕೆ.
ತುಂಬಾ ರುಚಿ ಕೊಡುತ್ತೆ. ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ಇಷ್ಟಪಟ್ಟು ತಿನ್ನುವಂಥ ಒಂದು ಬ್ರೇಕ್ಫಾಸ್ಟ್ ಇದು. ತುಂಬ ಚೆನ್ನಾಗಾಗತ್ತೆ. ಎರಡು ಕಡೆ ಇದನ್ನು ತಿರುವು ಹಾಕ್ಕೊಂಡು ಎರಡು ಕಡೆ ತುಪ್ಪ ಹಾಕ್ಕೊಳ್ಬೇಕು. ಹಾಗೆ ಎರಡು ಕಡೆನೂ ಬೇಯಿಸ್ಕೊಳ್ಬೇಕು. ಈ ರೀತಿ ಬೆಳಿಗ್ಗೆ ಮಾಡಿದ ದೋಸೆ ನೀವು ಸಂಜೆ ತನಕ ಇಟ್ಟರೂ ಸಾಫ್ಟಾಗಿರುತ್ತೆ. ಅದೇ ರೀತಿ ಅದೇ ಟೇಸ್ಟೇ ಇರುತ್ತೆ. ಈಗ ದೋಸೆ ಮಾಡಿದ್ದಾಗಿದೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೆ. ನಾನು ತುಪ್ಪ ಹಾಕಿ ಮಾಡಿದ್ದೆ. ಈಗ ಸ್ವಲ್ಪ ಬೆಣ್ಣೆಯಲ್ಲಿ ಇದನ್ನು ಸರ್ವ್ ಮಾಡ್ಕೊಳ್ತಾ ಇರೋದು. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.